ಬ್ರಾಹ್ಮಣ ಪರಿವಾರದಲ್ಲಿ ಜನಿಸಿ ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕನಾಗಿರುವಂತಹ ಶ್ರೀ ಪಾಂಡುರಂಗನ ಅನನ್ಯ ಭಕ್ತನಾಗಿ ಅಭಂಗಗಳನ್ನು ರಚನೆ ಮಾಡುವ ಮೂಲಕ ಜಗತ್ತಿನ ಅಜ್ಞಾನವನ್ನು ಹೋಗಲಾಡಿಸಿ ಸುಜ್ಞಾನವನ್ನು ಅನುಗ್ರಹಿಸಿದಂತಹ ಶ್ರೀ ಸಂತ ಏಕನಾಥ ಮಹಾರಾಜರ ಕೊಡುಗೆ ಪ್ರಶಂಸನೀಯವಾಗಿರುವಂತಹ ಸಂಗತಿಯಾಗಿದೆ. ಸಾಕಷ್ಟು ಅಭಂಗಗಳನ್ನು ರಚನೆ ಮಾಡುವ ಜೊತೆಗೆ ಶ್ರೀ ಸಂತ ಮಾವಲಿ ಜ್ಞಾನೇಶ್ವರ ಮಹಾರಾಜರು ರಚಿಸಿದಂತಹ ಜ್ಞಾನೇಶ್ವರಿ ಗ್ರಂಥವನ್ನು ಶುದ್ಧೀಕರಿಸುವ ಮೂಲಕ ಇಂದು ಮಹಾರಾಷ್ಟ್ರ ಒಳಗೊಂಡಂತೆ ಜಗತ್ತಿನಾದ್ಯಂತ ಇರುವಂತಹ ಶ್ರೀ ಪಾಂಡುರಂಗ ರಖುಮಾಯಿ ದೇವರ ಭಕ್ತರು ಪಂಡರಿ ವಾರ್ಕರಿ ಸಂಪ್ರದಾಯದ ಮೂಲ ಗ್ರಂಥವಾಗಿರುವಂತಹ ಜ್ಞಾನೇಶ್ವರಿ ಗ್ರಂಥವನ್ನು ಸರಳವಾಗಿ ಹಾಗೂ ಸುಲಭವಾಗಿ ಪಾರಾಯಣ ಮಾಡುವಂತಹ ರೀತಿಯಲ್ಲಿ ರಚನೆ ಮಾಡಿಕೊಟ್ಟಿರುವಂತಹ ಕೊಡುಗೆ ಶ್ರೀ ಸಂತ ಏಕನಾಥ ಮಹಾರಾಜರಿಗೆ ಸಲ್ಲುವಂತಹ ಒಂದು ಕೀರ್ತಿಯ ಗೌರವವಾಗಿದೆ. ಶ್ರೀ ಸಂತ ಏಕನಾಥ ಮಹಾರಾಜರು ವಿಶಿಷ್ಟ ಕೊಡುಗೆಯನ್ನು ಕೊಡಮಾಡುವ ಮೂಲಕ ಭಕ್ತರ ಜನಮಾನಸದಲ್ಲಿ ಇಂದಿಗೂ ಕೂಡ ನೆಲೆಯೂರಿದ್ದು, ಶ್ರೀ ಸಂತ ಏಕನಾಥ ಮಹಾರಾಜರು ಸಂತರ ಮಹಿಮೆಯ ಕುರಿತಾಗಿ ಹಾಗೂ ಭಗವಂತನ ಮಹಿಮೆಯ ಕುರಿತಾಗಿ ರಚಿಸಿರುವಂತಹ ಅಭಂಗಗಳನ್ನು ಇಂದಿಗೂ ಕೂಡ ಪಂಡರಿ ವಾರ್ಕರಿ ಸಂಪ್ರದಾಯದ ಭಜನೆಯಲ್ಲಿ ಮುಂದುವರಿಸಿಕೊಂಡು ಸಾಗುತ್ತಿದ್ದು, ಸರ್ವ ಭಕ್ತ ಬಾಂಧವರು ಶ್ರೀ ಪಾಂಡುರಂಗನ ಅನುಗ್ರಹಕ್ಕೆ ಪಾತ್ರರಾಗುತ್ತಿರುವಂಥದ್ದು ವಿಶೇಷದಾಯಕವಾಗಿರುವಂತಹ ಸಂಗತಿಯಾಗಿದೆ. ಶ್ರೀ ಸಂತ ಏಕನಾಥ ಮಹಾರಾಜರು ಷಷ್ಠಿ ಎಂದು ಪರಮಾತ್ಮನಲ್ಲಿ ಸೇರಿದ ನಿಮಿತ್ತವಾಗಿ ಪೈಠಣ, ಪಂಡರಾಪುರ ಹಾಗೂ ಪಂಡರಿ ವಾರ್ಕರಿ ಸಂಪ್ರದಾಯವನ್ನು ಆಚರಿಸಿಕೊಂಡು ಬಂದಿರುವಂತಹ ಸರ್ವ ಭಕ್ತ ಬಾಂಧವರು ಶ್ರೀ ಸಂತ ಏಕನಾಥ ಮಹಾರಾಜರ ಷಷ್ಠಿಯ ನಿಮಿತ್ತವಾಗಿ ಪಂಡರಿ ವಾರ್ಕರಿ ಸಂಪ್ರದಾಯದ ಸೇವೆಯನ್ನು ಶ್ರದ್ಧಾಭಕ್ತಿಯಿಂದ ನೆರವೇರಿಸಿದ್ದು ತಾವೆಲ್ಲರೂ ಈ ಮೂಲಕ ಮನಗಾಣಬಹುದಾಗಿದೆ. ನಮ್ಮ ಜ್ಞಾನವಾಣಿ ಕುಳಗಟ್ಟೆ ಯೂಟ್ಯೂಬ್ ಚಾನಲ್ಗೆ ನಮ್ಮೆಲ್ಲ ಆಪ್ತರು ದಯಪಾಲಿಸಿರುವಂತಹ ಚಿತ್ರಪಟಗಳು ಹಾಗೂ ದೃಶ್ಯಾವಳಿಗಳನ್ನು ಸಂಗ್ರಹಿಸಿ ಈ ಸಂದೇಶವನ್ನು ಪ್ರಸಾರ ಮಾಡಲಾಗಿದ್ದು, ತಮಗೆಲ್ಲರಿಗೂ ಮೆಚ್ಚುಗೆ ಆಗಿದ್ದಲ್ಲಿ ತಾವೆಲ್ಲರೂ ಲೈಕ್ ನೀಡಿ ಸಬ್ಸ್ಕ್ರೈಬರ್ ಆಗುವ ಮೂಲಕ ಪ್ರೋತ್ಸಾಹಿಸಿ. ನಮಸ್ಕಾರಗಳು. ಜಯ ಜಯ ರಾಮಕೃಷ್ಣ ಹರಿ.